ಲಿಂಗರಾಳ ಅಂತ ಬರ್ತಾ ಅಲ್ಲಿ ಒಂದು ಲಿಂಗರಾಳ ಅಂತ ಬರ್ತಾ ಅಲ್ಲಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗುರುಗಳು ಪೂಜಾಕಂತ ಹೋಗ್ತಾರೆ. ಹೋಗುವಂತ ಸಂದರ್ಭದಲ್ಲಿ ದಾರಿ ಒಳಗೆ ದೊಡ್ಡದು ಒಂದು ನಾಗದೇವಿ ಅಂದ್ರೆ ನಾಗರಾವು ಸುಮಾರು 10-12 ಫೂಟ್ ಇರ್ತಕ್ಕಂಥ ಒಂದು ಹಾವು ಬಂದು ಗಾಡಿ ಕರೆಸ್ತಾ ಇದೆ. ಕರೀದಾಗ ಗಾಡಿ ಕರೆಸ್ತವೆ. ಯಾಕೆ ನಿಂತು ಗಾಡಿ ಅಂತ ಕೇಳ್ತಾರೆ. ಈಗೇನ್ ನಮ್ ಗಾಡಿ ಹೊಡಿತಾರಲ್ಲ ಡ್ರೈವರ್ ಅಂದಾನೆ ಸಾಂಬು ಅಂತ ಇವರೇ ಇದ್ರು ಅವಾಗ. ಗಾಡಿ ಯಾಕೆ ನಿಂತೆ ಅಂತ ಕೇಳಿದಾಗ ಹೇಳ್ತಾರ, ದೊಡ್ಡದೊಂದು ನಾಗರಾವ್ ಬಂದೈತ್ರಿ ಮುಂದ, ಒಂದ್ ನಿಮಿಷ ಕರಬಹುದು. ಆಗ ಹಾವು ಕೇಳ್ತಕ್ಕಂತ ನಿಮ್ಮ ಪೂಜಾ ನೋಡಕ್ ಬರ್ತೀನಿ ಅಂತ ಹೇಳಿ ಗುರುಗಳು ಒಪ್ಪಿಗೆ ಕೊಡ್ತಾರೆ. ನೀ ಬಾರಪ್ಪ ನೋಡಕ್ ಬಾ ಅಂತ ಹೇಳಿದ್ರು. ಹಾವು ದಾರಿ ಬಿಟ್ಟು ಬಂದು ಆ ಒಂದು ಕುಮಾರಸ್ವಾಮಿಗಳ ಒಂದು ತಾಯಿಯ ಒಂದು ತವರು ನೆನೆಸ್ಕೊಂಡಿರುವಂತ ಗ್ರಾಮದಲ್ಲಿ ಏನಾಗ್ತಂದ್ರೆ ಪೂಜೆ ಕುತ್ಕೊಂಡಂತ ಸಂದರ್ಭದಲ್ಲಿ ಸಾವಿರ ಜನ ಆ ಪೂಜೆ ನೋಡಕ್ ಬಂದಿರ್ತಾರ. ಜನ ಸಂಗೀತ ಕಾರ್ಯಕ್ರಮ ನಡೆದಿರ್ತೈತಿ. ಹೆಂಗ ನಮ್ಮ ಗವಾಯಿಗಳು ಹಾಡ್ತಾ ಇದ್ವಿ ಹಂಗ ಸಂಗೀತ ಕಾರ್ಯಕ್ರಮ ಗುರುಗಳ ಪೂಜೆ ಇದ್ದಾಗ ನಡೆದಿರ್ತೈತಿ. ಅಂತ ಸಂದರ್ಭದೊಳಗ ಸಾವಿರ ಜನ ಆದರೆ ಯಾರಿಗೆ ಒಂದಿಷ್ಟು ತೊಂದರೆ ಯಾರಿಗೆ ಕಾಣದಂಗ ಅವ್ರೇನು ಗುರುಗಳು ಪೂಜೆ ಕುಂತ್ಕೊಂಡಿದ್ರು ಸಿಂಬಿ ಸುತ್ತಕೊಂಡು ಒಂದು ಮಳ ಎತ್ತರ ಹಾವು ಎಡೆ ಎತ್ಕೊಂಡು ಕುಂತ್ಕೊಂಡಿದ್ವಿ ಅವ್ರ ಒಂದು ಮನೆ ಒಳಗೆ. ನೋಡಿದ ಕ್ಷಣದಲ್ಲಿ ಎಲ್ಲರೂ ಗಾಬರಿ ಆಗ್ತಾರೆ. ಯಾಕಂದ್ರೆ ಹೆದರ್ತಾರೆ. ಪೂಜೆ ಕುಂದಿರಿಸಿದ ಶಿಷ್ಯರು ಹೆದರ್ತಾರೆ, ಎಲ್ಲರೂ ಹೆದರ್ತಾರೆ. ಯಾಕ ಹಾವು 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 ಯಾರು ಹೆದರ್ಬೇಡ್ರಿ, ಹಾವಲ್ಲ ನಾಗದೇವತಿ. ನಾವು ಬರವತ್ನಾಗ ದಾರ್ಯಾಗ ನಿಮ್ಮ ಪೂಜಾ ನೋಡಕ್ ಬರ್ತೀನಿ, ಸಂಗೀತ ಕೇಳಕ್ ಬರ್ತೀನಿ ಅಂತ ಹೇಳಿ ಕೇಳ್ಕೊಂಡಿದ್ದು. ಅದಕ್ ನಾ ಬಾ ಅಂತ ಹೇಳಿದ್ದೆ, ಅದಕ್ಕೆ ಬಂದೈತಿ. ಯಾರಿಗೇನ ಮಾಡೋದಿಲ್ಲ, ತರಬೇಡ್ರಿ ಅಂತ. ಆಗ ಸಂಗೀತ ಗುರುಗಳ ಪೂಜೆ ಮುಗಿದ ಮೇಲೆ ಸಂಗೀತ ನಿಂತ ಮೇಲೆ ಯಾರಿಗೆ ತೊಂದಿರದಾಗ ಕಾಣತಕ್ಕ ಏನು ಸಿಂಬಿಸಿಕೊಂಡು ಕುಂತ ಹಾವು ಎಲ್ಲಿ ಕುಂತಿತ್ತು ಅಲ್ಲೇ ಮಾಯಾಗಿ ಮತ್ತೆ ಹೊರಗೆ ಹೋಗ್ತಾ ಇದೆ ಊರೊಳಗೆ. ಇದಕ್ಕೆ ಪುಟ್ಟರಾಜ ಗುರುಗಳಿಗೆ ನಿಮಗೆಲ್ಲ ಗೊತ್ತಿರಬೇಕು. ಇಂಥ ಒಂದು ಶ್ರೀಧರಗಡ್ಡಿ ಗ್ರಾಮದ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಬರೆದಂತ ಕನ್ನಡ, ಹಿಂದಿ, ಸಂಸ್ಕೃತ ಎಷ್ಟೋ ನೂರಾರು ಗ್ರಂಥಗಳನ್ನ ಆನೆ ಅಂಬಾರಿ ಮೇಲೆ ಆ ಒಂದು ಆನೆ ಅಂಬಾರಿ ಮೇಲೆ ಗ್ರಂಥವನ್ನು ಇಟ್ಟು ಸುಮಾರು ಆಗಿನ ಸಂದರ್ಭದಲ್ಲಿ ಗುರುಗಳು ತುಲಾಭಾರ ಸಾಕಷ್ಟು ಮಾಡಿ ಇಡೀ ಕರ್ನಾಟಕದ ತುಲಾಭಾರ ದರ್ಬಾರ ಅಂತ ಮಾಡಿದ್ದು ಕರ್ನಾಟಕ ಇತಿಹಾಸದೊಳಗಂತಂದ್ರೆ ಅದು ಶ್ರೀಧರಗಡ್ಡಿ ಗ್ರಾಮ ಅಂತ ಗ್ರಾಮಕ್ಕೆ ಏನ್ ಹೇಳಿದ್ರು ಪುಟ್ಟರಾಜರು. ಶ್ರೀಧರಗಡ್ಡಿ ಗ್ರಾಮ ಅಂದ್ರೆ ನನ್ನ ಕೌದಗ ಶ್ರುತಿ ಅಂತೇಳಿ 21 ವಯಸ್ಸು ಹುಡುಗಿ. ಅವ್ರ ತಂದೆ ತಾಯಿ ಕಾಳಿಂಗ ಅಂತಾರಲ್ಲ ಕರೆಯಲು ಕರೆ ಕಾಳಿಂಗ ಸರ್ಪ. ಆ ಹುಡುಗಿಗೆ ಅದು ಕಚ್ತಾ ಇತ್ತು. ಇದು ಸುಮಾರು 3 ವರ್ಷದಿಂದ ಆದಂತ ಘಟನೆ. ಆ ಕಾಳಿಂಗ ಸರ್ಪ ಕಚ್ಚಿದಾಗ ಗದಗ, ಗಜೇಂದ್ರಗಡ, ಗದಗ, ಹುಬ್ಬಳ್ಳಿ, ಧಾರವಾಡ ಇಳಿಯಂಗಿಲ್ಲ. ಬೆಳಗಾವಿ ಕೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ಕೇಳಿ ಒಳಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ 1 ಲಕ್ಷ ರೂಪಾಯಿ ಇಂಜೆಕ್ಷನ್ ಮಾಡ್ತಾರೆ. 10,000 ರೂಪಾಯಿ 20,000 ರೂಪಾಯಿ ಒಂದೊಂದು ಇಂಜೆಕ್ಷನ್ 1 ಲಕ್ಷ ರೂಪಾಯಿ ಇಂಜೆಕ್ಷನ್ ಮಾಡಿದ್ರು. ಕೊನೆಗೆ ಡಾಕ್ಟರ್ ಹೇಳಿದ್ರು ಉಳಿಯಂಗಿಲ್ಲ, ಕರ್ಕೊಂಡು ಹೋಗ್ರಿ ಅಂತ. ಅಂದು ರಾತ್ರಿ 1:30 ಸಮಯ ಗದಗ ನಮ್ಮ ಆಶ್ರಮಕ್ಕೆ ಬಂದ್ರು. ಅವ್ರ ತಂದೆ ತಾಯಿ ಓಮಿನಿ ಒಳಗೆ ಹಾಕೊಂಡು ಬಂದ್ರು. ಮತ್ತೆ ಹಿಂಗ್ ಬಂದಾರ ಅಂತ ಹೇಳಿದ್ರು. ನನ್ನ ಮೇಲೆ ಇದ್ದು ಕಳೆದು ಬಂದೆ. ಬರೋದ್ರಾಗ ಹಿಂಗ್ರಿ ನೋಡೋಣ ಈಗ ಕರ್ಕೊಂಡಂತ ಬಂದು ಬಿಟ್ರಿ. ಈಗ ಅವ್ರಂದು ತಂದೆ ತಾಯಿ ಸತ್ತಂದ್ರೆ ಅಜ್ಜನ ತೀರ್ಥ ಬಾಯಾಗ ಹಾಕಿವಿ, ಸತ್ತಂದ್ರೆ ಅಜ್ಜನ ಮೋಕ್ಷ ಕೊಟ್ಟನಂತ ತಿಳ್ಕೊಂಡ್ವಿ. ಬದುಕಿದ್ದಂದ್ರೆ ಅಜ್ಜರ್ ಪುನರ್ಜನ್ಮ ಕೊಟ್ಟಾರ ಅಂತ ತಿಳ್ಕೊಂಡ್ವಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಒಂದು ಫೋಟೋ ಕೊಟ್ಟು ಕಳಿಸಿದ್ವಿ. ಫೋಟೋ ಕೊಟ್ಟು ಕಳಿಸಿದ್ರಿ. ಆ ಮನೆ ಒಳಗ ಒಂದು ಕಾಟದ ಮೇಲೆ ಆ ಹುಡುಗಿನ ಮಲಿಸಿ ಆ ಫೋಟೋ ಮ್ಯಾನ್ ಹಾಕ್ತಾರೆ. ಬೆಳಗಿನ ಸಮಯದಲ್ಲಿ ಆ ಹುಡುಗಿ ಡಾಕ್ಟರ್ ಉಳೆಗಳಂದಾರ ಮಾಡ್ತಿದ್ದ ಪ್ರಜ್ಞೆ ಇತ್ತು.
ಬೆಳಗಿನ ಸಂದರ್ಭದಲ್ಲಿ ಏನು ರಾತ್ರಿ ಗದಗ ಅಬ್ಸರ್ವ್ ತೀರ್ಥ ಹಾಕಿದ್ರು, ಆಧಾರ ಹಾಕ್ಸಿದ್ರು. ಬೆಳಗಿನ ಸಮಯದಲ್ಲಿ ಎದ್ದು ಯವ್ವ ನೀರುಗಳು ಕುಡಿಯಕಂತ ಕೇಳ ಶ್ರುತಿ ಕೇಳಿದ ಮೇಲೆ ಬಹಳಷ್ಟು ಖುಷಿಯಾಗಿ ಎಲ್ಲರೂ ಆಮೇಲೆ ಹುಡುಕಿ ಉಣ್ಣಕ್ಕ ತಿನ್ನಕ್ಕೆ ಏನ್ ಕೊಡ್ಬೇಕೆಲ್ಲ ಕೊಟ್ಟಾರೆ. ಆರಾಮಾದ್ಮೇಲೆ ಮತ್ತೆ ಸುಮಾರು ರಾಮದುರ್ಗ ತಾಲೂಕು ಒಂದು ಗ್ರಾಮದವರು ಬಂದು ಆಕಿನ ಕಂಡು ನೋಡ್ಕೊಂಡು ಹೋಗ್ಯಾರ. ಫಿಕ್ಸ್ ಆಗಿ 20 ದಿನಗಳು ಫಿಕ್ಸ್ ಆಗೈತಿ. ಪುನಃ 21ನೇ ದಿನಕ್ಕೆ ಮತ್ತೆ ಪುನಃ ಯಾವ ಹಾವು ಕಚ್ಚಿತ್ತು ಕರೆ ನಾಗರ ಹಾವು ಕಾಳಿಂಗ ಸರ್ಪ, ಅದೇ ಕಾಳಿಂಗ ಸರ್ಪ ಆ ಹುಡುಗಿ ಮತ್ತೆ ಕಾಟದ ಮೇಲೆ ಮಲ್ಕೊಂಡಾಳ. ಪುಟ್ಟರಾಜ ಕೋಟ ಮ್ಯಾಚ್ ಹಾಕ್ಯಾರ, ಅದಕ್ಕೊಂದು ಹೂವಿನ ಹಾಕ್ಯಾರ. ಅದು ಏನಾಗಿತ್ತಂದ್ರೆ ಯಾರು ಇಲ್ಲ ಮತ್ತೆ ಆಕಿ ಕಚ್ಚಕ ಅದೇ ಹಾವ ಬಂದೈತಿ. ಬಂದೊಂದು ಕ್ಷಣದಲ್ಲಿ ಇನ್ನೂ ಒಂದು ಮಾಡು ಆ ಹುಡುಗಿಯ ಹಾವಿಗೆ ಆ ಫೋಟೋಗೆ ಹಾಕಿರೋ ಹೂವಿನ ಹಾರ ಆ ಫೋಟೋದ ಮ್ಯಾಲಿಂದ ಆ ಹುಡುಗಿ ಮಕ್ಕದ ಮ್ಯಾಲ ಬಿದ್ದೋತಿ. ಎಚ್ಚರಾಗಿ ನೋಡೋಣ ಮುಂದೆ ಕಾಳಿಂಗ ಸರ್ಪ ಚಿಟ್ಟ ಚೀರಿದಾಗ ಆ ಹಾವು ಕಚ್ಚಕ್ ಬಂದ ಹಾವು ಹೊರಳಿ ಓಡುವಂತ ಸಂದರ್ಭದಲ್ಲಿ ಅನೇಕ ಮಂದಿ ಕೂಡ ಹಿಡಿದು ಅದನ್ನ ಹೊಡೆದು ಕೊಲ್ತಾರೆ ನಾಗರಾವನ್ನ. ಅಂದ್ರೆ ಪುನಃ ಮತ್ತೆ ಗುರು ಆಶೀರ್ವಾದ ಗುರುಗಳ ಕರುಣೆ ಇತ್ತಂದ್ರೆ ಪುನರ್ಜನ್ಮ ಅಂತಂದ್ರೆ ಇವತ್ತು ನಾವು ಖುಷಿಯಾಗಿ ಇದೇ 3 ವರ್ಷದಿಂದ ಇದೊಂದು ಘಟನೆ ಆದದ್ದು. ಅಂದ್ರೆ ಅಂತ ಪುಟ್ಟರಾಜರು ಬರೀ ಸ್ಮರಣೆ ಮಾಡಿದ್ರೆ, ಅವರು ಫೋಟೋ ಪೂಜೆ ಮಾಡಿದ್ರೆ ಇಂತಿಂತ ಗೀಳಿಗಳನ್ನ ಕೂಡ ಸಿಗುತ್ತಾವು. ಅದಕ್ಕೆ ನಾವು ಹೇಳಿದ್ರು ಅಂತ ಮಹಾತ್ಮರು ಈ ಪುಟ್ಟರಾಜರು ಈ ಶ್ರೀಧರ್ ಗಡ್ಡೆ ಅಂದ್ರೆ ನಾಡಿನೊಳಗೆ ಒಬ್ಬರು ಜನಿಸ್ತಾ ಹೋಗಿದ್ರೆ ಪಂಚಾಕ್ಷರ ಗುರುಗಳು ಸಿಗ್ತಿದ್ದಿಲ್ಲ. ಕುಮಾರಸ್ವಾಮಿಗಳು ಜನಿಸ್ತಾ ಹೋದ್ರೆ ಪುಟ್ಟರಾಜರು ಸಿಗ್ತಿದ್ದಿಲ್ಲ. ಈ ಭೂಲೋಕದ ಒಳಗೆ ಎಷ್ಟೋ ಮಠ ಮಂದಿರಗಳು ನಶಿಸಿ ಹೋಗ್ತಿದ್ವು, ಧರ್ಮ ಅನ್ನೋದು ಉಳಿತಿದ್ದರು. ಇವತ್ತು ಮಠ ಮಂದಿರದ ಏನಾದ್ರೂ ನಾವು ಕಾಣ್ತೀವಂದ್ರೆ, ಹರಗುರು ಚರಮೂರ್ತಿ ಕಾಣ್ತೀವಂದ್ರೆ, ನಾನು ಇನ್ನೊಬ್ಬರನ್ನ ಟೀಕೆ ಮಾಡೋದಲ್ಲ, ಇನ್ನೊಬ್ಬರನ್ನ ಹೊಗಳೋದು, ಇನ್ನೊಬ್ಬರನ್ನ ತೆಗೊಳ್ಳೋದಲ್ಲ. ನಮ್ಮ ಮನಸ್ಸಿಗೆ ಸತ್ಯ ಅನ್ಸಿದ್ದು ಮಾತ್ರ ನಾನು ಹೇಳ್ತೀನಿ. ಕುಮಾರ ಮಹಾಸ್ವಾಮಿಗಳೊಬ್ಬರು ನಮ್ಮ ನಾಡಿನೊಳಗೆ ಜನಿಸಿದ ಹೋಗಿದ್ರೆ ಇವತ್ತೆಷ್ಟೋ ಮಠ ಮಂದಿರಗಳು ಇವತ್ತು ನಶಿಸಿ ಹೋಗ್ತಿದ್ದು, ಸ್ವಾಮಿಗಳನ್ನ ಸಿಗ್ತಿದ್ರು. ಮೊದಲಿಗೆ ಆಮೇಲೆ ಕುರುಡ್ರು ಕುಂಟ್ರ ಅನ್ನೋರು ಕೈ ಒಳಗೆ ಭಿಕ್ಷೆ ಪಾತ್ರೆ ಬಿಡಿಸಾಕ ಹಿಂದೆ ಶತಮಾನ 1ನೇ ಶತಮಾನದಿಂದ ಹಿಡ್ಕೊಂಡು 21 ಶತಮಾನ ಗತಿಸಿದ್ರು ಕೂಡ ಯಾರು ಕೂಡ ಒಬ್ಬ ಸ್ವಾಮಿಗಳು ಈ ಕುರುಡ್ರು ಕುಂಟ್ರ ಜಾಪಾನ ಮಾಡಿದ್ದಿಲ್ಲ, ಮಾಡಕ್ ಆಗಿದ್ದಿಲ್ಲ. ನಮ್ಮಂತವ್ರು ಹುಟ್ಟಿದ್ರೆ ಎಷ್ಟೋ ತಂದೆ ತಾಯಿಗೆ ಒಂಥರ ಹುಣ್ಣು ಹುಟ್ಟಿದೆ. ಅಂತ ಕೈ ಒಳಗಿರುವ ಭಿಕ್ಷೆ ಪಾತ್ರೆಯನ್ನು ಬಿಡಿಸಿ ಸಂಗೀತ, ಸಾಹಿತ್ಯ, ಗಾನ, ನಾಟಕ ಕಲೆ ಅಕ್ಷಯ ಪಾತ್ರ ಕೊಟ್ಟಂತ ಕೀರ್ತಿ ಅಂದ್ರೆ ಈ ಭೂಲೋಕದ ಅಂದ್ರೆ ಅದು ಕುಮಾರಸ್ವಾಮಿಗಳು ವಾಗ್ದರು ಅಂತ ಹೇಳ್ಬೇಕು. ಅಂತ ಗುರುಗಳು ಪುಟ್ಟರಾಜರು ಪಂಚಾಕ್ಷರ ಗುರುಗಳು ಸಾಕಷ್ಟು ಒಂದು ಪುಣ್ಯಾಸ್ತ್ರ ಮಧ್ಯದ ದಾವಣಗೆರೆ ಶಿವಮೊಗ್ಗ ಸ್ಥಾಪನೆ ಆಗಿರೋದ್ರಿಂದ ಆ ಗುರುಗಳು ಕೃಪೆ ಕರುಣೆ ಇಲ್ಲ. ಅದಕ್ಕೆ ನಾಡಿನಲ್ಲಿ ಎಲ್ಲೇ ಇರಲಿ ಕಣ್ಣಿದ್ದವರು ಅಂತವ್ರ 3 ಕಡೆ ತಂದು ಕೊಡ್ರಿ, 1 ಲಕ್ಷ ಕೊಟ್ಟಷ್ಟು ಪುಣ್ಯ ನಿಮಗೆ ಬರುತ್ತಂತ ಸಂದರ್ಭದಲ್ಲಿ ಹೇಳಿ ಹೇಳಿದ್ರಲ್ಲ. ಇವತ್ತು ಬಳ್ಳಾರಿ ಒಳಗೆ ಆ ನಮ್ಮ